ಏಜ್ ಆಗಿರೋ ಥರ ಕಾಣಿಸಲ್ಲ. ನೀವು ಡೈಲಿ ಲೈಕ್ ಸ್ವಲ್ಪ ಕುಡಿದ್ರೂ ಸಾಕು. ಎಷ್ಟೊಂದು ಕೈ ಇದೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅನುಷಾ ವಿಜಯಕುಮಾರ್. ಇವತ್ತಿನ ವಿಡಿಯೋ ಏನಂತ ಹೇಳಿದ್ರೆ, ಇವತ್ತೊಂದು ಆಮ್ಲಾ ಶಾರ್ಟ್ ಅಂತ ಹೇಳಿ ಒಂದು ಜ್ಯೂಸ್ ಇದು, ಅದನ್ನು ಮಾಡಿ ತೋರಿಸೋಣ ಅಂತ ಅನ್ಕೊತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ, ಈ ಆಮ್ಲಾ ಶಾರ್ಟ್ಸ್ ಅಂತ ಏನಂತ ಹೇಳ್ತಾರೋ, ಇದನ್ನು ತುಂಬ ಒಳ್ಳೆ ಜ್ಯೂಸು. ಇಮ್ಯುನಿಟಿ ಬೂಸ್ಟ್ ಆಗುತ್ತೆ, ಪ್ಲಸ್ ಗ್ಲೋಯಿಂಗ್ ಸ್ಕಿನ್ ಬರುತ್ತೆ, ಮತ್ತು ಹೇರ್ ಫಾಲ್ ಕಮ್ಮಿ ಆಗುತ್ತೆ. ಮತ್ತು ನೀವೇ ನೋಡ್ಬೋದು, ನನ್ನ ಹೇರ್ಸ್ ಮೊದಲು ತುಂಬ ನೈಟ್ ಶಿಫ್ಟ್ ಮಾಡಿ ಫುಲ್ಲು ಉದ್ರೋಗ್ಬಿಟ್ಟಿತ್ತು. ಈಗ ಈ ಜ್ಯೂಸ್ ಆಲ್ಮೋಸ್ಟ್ 3 ಮಂತ್ಸಿಂದ ನಾನು ಕನ್ಸ್ಯೂಮ್ ಮಾಡ್ತಾ ಇದ್ರಿಂದ ಸ್ವಲ್ಪ ಬೆಟರ್ ಅನಿಸುತ್ತೆ ಪ್ರೀವಿಯಸ್ಗೆ ಕಂಪೇರ್ ಮಾಡಿದ್ರೆ. ಸೊ ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಇದಕ್ಕೆ ಬೇಕಾಗಿದ್ದ ಇಂಗ್ರೀಡಿಯೆಂಟ್ಸ್ ಬಂದು 3 ಐಟಮ್ಮು. ಒಂದು ಜಿಂಜರು, ಮತ್ತು ಆಮ್ಲ, ಅದಾದಮೇಲೆ ಕರಿ ಲೀವ್ಸು. ಸೊ ಇಷ್ಟೇ ಇದಕ್ಕೆ ಬೇಕಾದ ಐಟಮ್. ಸಿಂಪಲ್ ಜ್ಯೂಸ್ ಇದು. ನಾನು ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ಕುಡಿಯೋ ಅಭ್ಯಾಸ ಇದೆ ನನಗೆ. ಸೊ ಖಾಲಿ ಆಗಿಬಿಟ್ಟಿದ್ದು. ಸೊ ಏನಕ್ಕೆ ವೀಡಿಯೋ ಮಾಡಬಾರ್ದು ಅಂದ್ಬಿಟ್ಟು ಒಂದು ಶಾರ್ಟ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಬನ್ನಿ ಹೇಗೆ ಮಾಡೋದಂತ ಹೇಳ್ತೀನಿ ನಾನು. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಯಾವುದನ್ನ ಹೊಸ ವೀಡಿಯೋ ಬಂದರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಸೊ ಈ ವಿಡಿಯೋನ ಫುಲ್ ಸ್ಕಿಪ್ ಮಾಡಬೇಡಿ, ಫುಲ್ ಕಂಟಿನ್ಯೂಸ್ ಆಗಿ ನೋಡಿ. ಮತ್ತು ಲೇಟ್ ಮಾಡೋದು ಬೇಡ. ಇದನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಇದನ್ನು ಫಸ್ಟ್ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ಆಲ್ರೆಡಿ. ಇನ್ನೊಂದು ಸಲ ವಾಶ್ ಮಾಡ್ಕೊತೀನಿ. ಇದನ್ನು ವಾಶ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಕಟ್ ಮಾಡ್ಕೊತೀನಿ. ಓಕೆ, ಫಸ್ಟ್ ಇದನ್ನು ಕ್ಲೀನಾಗಿ ಸ್ಮಾಲ್ ಪೀಸಾಗಿ ಕಟ್ ಮಾಡ್ಕೊಳ್ಳೋಣ. ಎದ್ದ ತಕ್ಷಣ ಈ ಜ್ಯೂಸ್ ಕುಡಿರಿ. ನಿಮ್ಮ ಸ್ಟಮಕ್ ಹೇಗೆ ಕ್ಲೀನ್ ಆಗುತ್ತೆ ಅಂದರೆ, ನೀವು ನೀರು ಕುಡಿಯೋದೇ ಬೇಡ ಅನಿಸುತ್ತೆ ಎದ್ದ ತಕ್ಷಣ. ಈ ಜ್ಯೂಸ್ ಕುಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ಎಲ್ಲ ಕ್ಲೀನ್ ಆಗುತ್ತೆ ಸ್ಟಮಕ್ ಎಲ್ಲ. ಅದಾದಮೇಲೆ ಇದಕ್ಕೆ ಪಿಂಪಲ್ಸ್ ತುಂಬಾ ರೆಡ್ಯೂಸ್ ಆಗುತ್ತೆ, ಮತ್ತು ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಇದನ್ನು, ಮತ್ತು ಗ್ಲೋಯಿಂಗ್ ಸ್ಕಿನ್ ಬರುತ್ತೆ. ಸೊ ನಾನು ಹೇಳ್ದೆ ಅಂದ್ಬಿಟ್ಟು ಅಟ್ಲೀಸ್ಟ್ ಒಂದು ವೀಕ್ಲಿ ಬೇಡ, ದಿನ ಬಂದು ಈ ಜ್ಯೂಸ್ನ ಕುಡೀರಿ. ಎದ್ದ ತಕ್ಷಣ ನೀವೇ ಚೇಂಜಸ್ ನೋಡ್ತೀರಾ, ಡಿಫ್ರೆನ್ಸ್ ತುಂಬಾ ಕಾಣಿಸುತ್ತೆ. ಮತ್ತು ನನ್ನ ಸಜೆಷನ್ ಏನಂತ ಹೇಳಿದ್ರೆ, ತುಂಬ ಜನ ಪಿಂಪಲ್ಸಿಂದ ಸಫರ್ ಆಗ್ತಾ ಇರ್ತಾರೆ. ಸೊ ನಾನು ಕೂಡ ಅದರಲ್ಲಿ ಒಬ್ಬಳು, ನೈಟ್ ಶಿಫ್ಟ್ ಇರೋದ್ರಿಂದ. ಸೊ ಯಾರೆಲ್ಲ ಪಿಂಪಲ್ಸ್ನಿಂದ ಸ್ಟ್ರಗಲ್ ಮಾಡ್ತಾ ಇದ್ದೀರೋ, ಹೆಂಗೆ ಓವರ್ಕಮ್ ಮಾಡಬೇಕಂತ ಹೇಳಿದ್ರೆ, ನಾನು ಹೇಳೋದು ಡಾಕ್ಟರ್ ಹತ್ರ ಹೋಗೋದೇ ಬೇಡ ಅಂತ ಹೇಳ್ತೀನಿ. ಯಾಕೆಂದರೆ ನಿಮ್ಮದು ಹೆಲ್ತ್ ಡಯಟು ಕರೆಕ್ಟಾಗಿ ಫಾಲೋ ಮಾಡಿದರೆ ಅದು ಚೆನ್ನಾಗಿ ಕರೆಕ್ಟಾಗಿ ನಿಮ್ಮ ಫೇಸ್ ಅದು ಗ್ಲೋ ಬರುತ್ತೆ. ಪಿಂಪಲ್ಸ್ ಕೂಡ ರೆಡ್ಯೂಸ್ ಆಗುತ್ತೆ. ಆಯಿಲಿ ಫುಡ್ ತಿನ್ನಬಾರ್ದು, ಪಾನಿಪುರಿ ತಿನ್ನಬಾರ್ದು. ನಾನು ಪಾನಿಪುರಿ ನನಗೆ ಇಷ್ಟನೇ, ಬಟ್ ನಾನು ಯಾವಾಗಲೂ ತಿನ್ನಲ್ಲ, ಯಾವಾಗನ ಒಂದು ಸಲ ರೇರಾಗಿ ತಿನ್ನಿ. ಆಯಿಲಿ ಫುಡ್ ತುಂಬಾ ಕಮ್ಮಿ ಮಾಡಿ, ಜಾಸ್ತಿ ವೆಜಿಟೇಬಲ್ ಜ್ಯೂಸ್ ಮತ್ತು ಫ್ರೂಟ್ಸ್ ಜ್ಯೂಸ್ ಕುಡೀರಿ. ಇದೇ ನನ್ನ ಸಜೆಷನ್. ಇದರಿಂದನೇ ನಿಮಗೆ ಜಾಸ್ತಿ ನಿಮ್ಮ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ, ಪ್ಲಸ್ ನಿಮಗೆ ಗ್ಲೋಯಿಂಗ್ ಸ್ಕಿನ್ ಎಲ್ಲ ಬರುತ್ತೆ. ಸೊ ಇದನ್ನು ನೀಟಾಗಿ ಕ್ಲೀನಾಗಿ ಸ್ಮಾಲ್ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಎಷ್ಟೊಂದು ಕೈ ಇದೆ. ಇದು ತಂದು 1 ವಾರ ಆಗಿಬಿಟ್ಟಿತ್ತು. 1 ವಾರದಿಂದ ನಾನು ಸ್ಕಿಪ್ ಮಾಡಿಬಿಟ್ಟಿದ್ದೆ ಈ ಜ್ಯೂಸ್ ಕುಡಿಯೋದು. ನನಗೆ ಟೈಮೇ ಇಲ್ಲ ವೀಡಿಯೋ ಮಾಡೋಕ್ಕೂ ಕೂಡ. ಸೊ ಅದಕ್ಕೆ ಸುಮ್ಮನೆ ಹಾಕಿಬಿಟ್ರೆ ಏನಾದರೂ ಕೊಳ್ತೋಗುತ್ತೆ ಅಂತ, ವೇಸ್ಟ್ ಆಗಿಬಿಡುತ್ತಲ್ಲ ಅಂದ್ಬಿಟ್ಟು ಮತ್ತೆ ಸ್ಟಾರ್ಟ್ ವೀಡಿಯೋ ಮಾಡೋಕ್ಕೆ. ಸುಸ್ತಾಯಿತು. ಈಗ ಟೈಮ್ ಅರೌಂಡ್ 6:30 ಆಗ್ತಾಯಿದೆ. 6:30 ಅಲ್ಲ, 5:30 ಆಗ್ತಿದೆ.
ಹೋಗಿ ಮತ್ತೆ ಲಾಗಿನ್ ಮಾಡಬೇಕು ನಾನು. ನನಗೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ, ಇಂಟ್ರೆಸ್ಟ್ ಕೂಡ ಇಲ್ಲ ಕೆಲಸ ಮಾಡೋಕ್ಕೆ, ಬಟ್ ಸ್ಯಾಲ್ರಿ ಬೇಕು ಅಷ್ಟೇ, ಅದಕ್ಕೋಸ್ಕರ ಮಾಡಬೇಕು. ಇದು ಇದು ಆಮ್ಲ ಶಾಟ್ ಅಂತ ಎಲ್ಲರೂ ಅಂತಾರೆ, ಬಟ್ ನಾನು ಶಾರ್ಟ್ಸ್ ಥರ ತೊಗೊಳ್ಳಲ್ಲ, ಫುಲ್ ಒಂದು ಗ್ಲಾಸ್ ಕೂಡ ಕುಡಿತೀನಿ ನಾನು. ಫಸ್ಟು ಬಿಗಿನಿಂಗಲ್ಲಿ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಕುಡಿಯೋಕ್ಕೆ, ಬಟ್ ಅಭ್ಯಾಸ ಆಗಿಬಿಟ್ರೆ ಈಸಿಯಾಗಿ ಕುಡಿತೀರಾ ಇದು ಆಲ್ಮೋಸ್ಟ್. ಸೊ ನೋಡಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಶುಂಠಿ ಕೂಡ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಹಾಕೋಣ. ಸ್ವಲ್ಪ ತೊಗೊಂಡಿದ್ದೀನಿ, ಸಿಪ್ಪೆ ತೆಗೆಯೋಣ. ನಾನು ಈ ಜ್ಯೂಸ್ ಕುಡ್ದಾಗಿಂದ ನೀವು ನಂಬ್ತಿರೋ ಬಿಡ್ತಿರೋ 3 kg ಕಮ್ಮಿ ಆಗಿಬಿಟ್ಟಿದ್ದೀನಿ ನಾನು. ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ದಾರೆ, ಏನಕ್ಕೆ ಇಷ್ಟೊಂದು ಸಣ್ಣ ಆಗ್ತಾ ಇದೆಯಾ ಅಂತ. ನಾನು ಓಕೆ, ಆಮೇಲೆ ನನಗೆ ಒಂದು ಅರ್ಥ ಆಯಿತು, ಓಕೆ ಈ ಜ್ಯೂಸ್ ಕುಡಿದ್ರೆ ಸಣ್ಣ ಆಗ್ತಾರೆ ಅಂತ. ಮತ್ತೆ ನಾನು ಸುಮ್ಮನೆ ಗೂಗಲ್ ಮಾಡಿ ನೋಡಿದೆ, ಆಮೇಲೆ ಗೊತ್ತಾಯಿತು ಓಕೆ ಇದರಲ್ಲಿ ತುಂಬಾ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ, ಪ್ಲಸ್ ವೆಯ್ಟ್ ಲಾಸ್ ಕೂಡ ಮಾಡ್ತೀರಾ ಅಂತ ಅವಾಗ ಅರ್ಥ ಆಯಿತು ನನಗೆ. ಸೊ ಯಾರೆಲ್ಲ ನೀವು ಡಯಟ್ ಮಾಡ್ತಾ ಇರೋ ಪ್ಲ್ಯಾನಲ್ಲಿದ್ದರೆ, ನಿಮ್ಗೆ ತುಂಬಾ ಪಿಂಪಲ್ಸಿಂದ ಸ್ಟ್ರಗಲ್ ಮಾಡ್ತಾಯಿದ್ರೆ, ಯಾರಿಗೆಲ್ಲ ಗ್ಲೋಯಿಂಗ್ ಸ್ಕಿನ್ ಬೇಕು ಅವರೆಲ್ಲ ಪ್ಲೀಸ್ ಈ ಜ್ಯೂಸ್ ಕುಡೀರಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಕಟ್ ಮಾಡ್ಕೊಂಡಾಗಿದೆ, ಸೊ ಮಿಕ್ಸಿಗೆ ಹಾಕೊಳ್ಳೋಣ. ಮಿಕ್ಸಿ ತೊಗೊಂಡಿದ್ದೀನಿ, ಕಟ್ ಮಾಡ್ಕೊಂಡಿರೋ ಆಮ್ಲ ಹಾಕೋಣ. ಮತ್ತು ಶುಂಠಿ ಹಾಕೋಣ. ಲಾಸ್ಟಲ್ಲಿ ಕರಿ ಲೀವ್ಸ್ ನಾವು ಆಲ್ರೆಡಿ ವಾಶ್ ಮಾಡಿ ಇಟ್ಕೊಂಡಿದ್ದಾರೆ, ಬಾಕ್ಸ್ನಲ್ಲಿ ಇಟ್ಕೊಂಡಿದ್ದಾರೆ. ಆಲ್ರೆಡಿ ವಾಶ್ ಮಾಡಿ ಬಾಕ್ಸಲ್ಲಿ ಇಟ್ಕೊಂಡಿದ್ದಾರೆ. ಸೊ ಇನ್ನೊಂದು ಸಲ ವಾಶ್ ಮಾಡೋಣ. ಓಕೆ, ಸೊ ಸಾಕು. ಈಗ ನಮಗೆ ಇದು ನಾನು ಇವಾಗ ಜಾಸ್ತಿ ನೀರು ಹಾಕೊಳ್ತೀನಿ ಇದಕ್ಕೆ. ನಾನು ಇವಾಗ ಎಷ್ಟು ನೀರು ಹಾಕೊಂಡಿದ್ದೀನಿ, ಇದು ಫುಲ್ಲು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ. ಓಕೆನಾ, ಆಡಿಸ್ಕೊಳ್ಳೋಣ. ಬಂದಿದೆ ಇದು ನೋಡಿ, ಸೊ ಈ ಥರ ಬಂದಿದೆ. ಸೊ ಇದಕ್ಕೆ ನಾನು ಆಲ್ರೆಡಿ ಮಿಕ್ಸ್ ಮಾಡಿ ನೀರು ಇಟ್ಕೊಂಡಿದ್ದೀನಲ್ಲ, ಸೊ ಇದನ್ನ ಮಿಕ್ಸ್ ಮಾಡ್ಕೊತೀನಿ. ಓಕೆ, ಸೊ ಇದನ್ನು ನಾನು 1 ವಾರ ಕಂಡ ಸ್ಟೋರ್ ಮಾಡಬೇಕು ನಾನು ಇದನ್ನು. ಸೊ ಫಸ್ಟು ನಾನು ಜ್ಯೂಸ್ ನನ್ನ ಗ್ಲಾಸ್ಗೆ ಹಾಕ್ಕೊಳ್ಳೋಣ. ಇದನ್ನು ಸ್ಟೋರ್ ಮಾಡ್ಕೊಳ್ಳೋಣ, ಸ್ಟೇ ಮಾಡ್ಕೊಳ್ಳೋಣ. ಓಕೆ, ಸೊ ಇದು 1 ವಾರಕ್ಕಾಯಿತು. ಇದು ಸೈಡಲ್ಲಿ ಇಟ್ಕೊಳ್ಳೋಣ. ಸೊ ಇನ್ನೂ ಇದೆಯಲ್ಲ, ಇದಕ್ಕೆ ಮತ್ತೆ ನೀರು ಹಾಕ್ಬಿಟ್ಟು ಇನ್ನೂ ಚೆನ್ನಾಗಿ ಹಾಕ್ಸ್ಕೊಳ್ಳೋಣ ಇದನ್ನು, ಯಾಕೆಂದ್ರೆ ಇನ್ನೂ ಆಮ್ಲ ಮತ್ತು ಶುಂಠಿ ಹಂಗಂಗೆ ಇದೆ. ಸೊ ಸ್ವಲ್ಪ ನೀರು ಹಾಕೋಣ. ಸ್ವಲ್ಪ ಹಾಕೋಣ. ಇನ್ನೂ ಕ್ಲೀನಾಗಿ ಹಾಕ್ಸ್ಕೊಳ್ಳೋಣ. ಸೊ ಮತ್ತೆ ನೀರು ಹಾಕ್ಕೊಳ್ಳೋಣ ಇದಕ್ಕೆ.
ಸ್ವಲ್ಪ ನೀರು ಹಾಕೋಣ. ಓಕೆ, ಸೊ ನೀರು ಹಾಕ್ಕೊಂಡಿತ್ತು, ಮತ್ತು ಇದನ್ನು ಸೋರಿಸ್ಕೊಳ್ಳೋಣ. ಓಕೆ, ಸೊ ಇದಾಗಿದೆ. ಸೊ ನೆಕ್ಸ್ಟ್ ಬಂದು ಇದು ಸೋಸ್ಕೊಂಡಿದ್ದೀನಲ್ಲ 1 ವಾರಕ್ಕೆ ಅಂತ. ಸೊ ಇದನ್ನು ಬಂದ್ಬಿಟ್ಟು ನಾನು 1 ವಾರಕ್ಕಂటే ಫ್ರೀಜರಲ್ಲಿ ಇಕ್ಬೇಕು ನಾನು. ಸೊ ಅದಕ್ಕೆ ನಾನು ಐಸ್ ಕ್ಯೂಬ್ಸ್ ಮಾಡ್ಕೊತೀನಿ. ಇದನ್ನು ಡೈಲಿ ಒಂದು 3 ಐಸ್ ಕ್ಯೂಬ್ಸ್ ಕುಡಿದ್ರೆ ಸಾಕು. ಸೊ ಇದನ್ನ ಎತ್ತು ನಾನು ಫ್ರೀಜರಲ್ಲಿ ಇಡ್ತೀನಿ, ಫ್ರಿಜ್ನಲ್ಲಿ. ಮತ್ತು ಇನ್ನೂ ಸ್ವಲ್ಪ ಇದೆಯಲ್ಲ, ಸೊ ಇದನ್ನು ಕೂಡ ಫ್ರೀಜರಲ್ಲಿ ಇಡ್ತೀನಿ. ಹಾಗೆ ಸೊ ಯಾವಾಗಲೂ ಮುಚ್ಚಕ್ಕೆ ಇದು ಫ್ರಿಜ್ನಲ್ಲಿ ಇಟ್ಟರೆ ಸಾಕು ಕೆಳಗಡೆ, ಮತ್ತು ಮೇಲ್ಗಡೆದು ಐಸ್ ಕ್ಯೂಬ್ಸ್ ಇರ್ತೀನಿ, ಇದು ಕೆಳಗಡೆ ಇರ್ತೀನಿ. ಸೊ ಅದು ಖಾಲಿ ಆದಾಗ, ಸೊ ಐಸ್ ಕ್ಯೂಬ್ಸ್ ಖಾಲಿ ಆದಾಗ ಈ ಜ್ಯೂಸ್ನ ಕುಡಿಬೋದು. ನಾನು ಈ ಜ್ಯೂಸ್ ಕುಡ್ಕೊಂಡು ಐಸ್ ಕ್ಯೂಬ್ಸ್ ಲೇಟರ್ ಕುಡಿಬೋದು. ಸೊ ಇದು ನನ್ನ ಜ್ಯೂಸ್ ಇವತ್ತಿನ ಮಾರ್ನಿಂಗ್ ಜ್ಯೂಸ್ ಅಂತಲೇ ಹೇಳ್ಬೋದು. ನನಗೆ ಈವ್ನಿಂಗ್ ಜ್ಯೂಸು ಇನ್ನೂ ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ. ಫಸ್ಟ್ ಯಾರು ಟ್ರೈ ಮಾಡ್ತಾರೋ ಅವ್ರಿಗೆ ಸ್ವಲ್ಪ ಕಹಿ ಅನಿಸ್ಬೋದು. ಸೊ ನನ್ನ ಸಜೆಷನ್ ಏನಂದರೆ, ನೀವೇನಾದರೂ ಸ್ವಲ್ಪ ಹನಿ ಹಾಕೊಬೋದು, ಇಲ್ಲಾಂದರೆ ಸಾಲ್ಟ್ ಹಾಕೊಬೋದು. ಸೊ ನಾನು ಏನೂ ಹಾಕ್ಕೊಳಲ್ಲ, ನಾನು ಹಂಗೆ ಕುಡಿತೀನಿ, ಯಾಕೆಂದರೆ ನನಗೆ ಕುಡಿದು ಅಭ್ಯಾಸ ಇದೆ. ಸೊ ಒಂದೇ ಶಾಟ್ಗೆ ಫುಲ್ ಕುಡಿಬೇಕು. ನೋಡೋಣ. ಕಹಿ ಅಂತ ಇದೆ ಸ್ವಲ್ಪ, ಬಟ್ ಯು ಕ್ಯಾನ್ ಮ್ಯಾನೇಜ್, ಚೆನ್ನಾಗಿರುತ್ತೆ. ನೀವು ಇದನ್ನ ಏನಾದರೂ ಲೈಕ್ 1 ವಾರ ಫುಲ್ ಕಂಟಿನ್ಯೂಸ್ ಆಗಿ ಟ್ರೈ ಮಾಡಿದರೆ ನೀವೇ ಇದು ನೋಡ್ತೀರಾ, ರಿಸಲ್ಟ್ಸ್ ನೋಡ್ತೀರಾ, ಅಷ್ಟು ವರ್ಕ್ ಆಗುತ್ತೆ ಇದು. ಮತ್ತು ಹೇಳ್ತೀನಿ ಏನೇನು ವರ್ಕ್ ಆಗುತ್ತೆ ಅಂತ. ಒಂದು ನಿಮಿಷ. ಆಮ್ಲ ಆ್ಯಂಡ್ ಜಿಂಜರ್ ಶಾಟ್ ಬೆನಿಫಿಟ್ಸ್ ಅಂತ ಹಾಕಿ ಆಮ್ಲ ಬೆನಿಫಿಟ್ಸ್ ಬಂದ್ಬಿಟ್ಟು ಬೂಸ್ಟ್ ಇಮ್ಯುನಿಟಿ, ರಿಚ್ ಇನ್ ವಿಟಮಿನ್ ಸಿ, ಇಂಪ್ರೂವ್ಸ್ ಡೈಜೆಷನ್ ಆ್ಯಂಡ್ ಗಟ್ ಹೆಲ್ತ್, ಎನ್ಹಾನ್ಸ್ ಸ್ಕಿನ್ ಗ್ಲೋ ಆ್ಯಂಡ್ ರೆಡ್ಯೂಸ್ ಏಜಿಂಗ್, ಸ್ಟ್ರೆಂಥನ್ಸ್ ಹೇರ್ ಆ್ಯಂಡ್ ಪ್ರಿವೆಂಟ್ಸ್ ಹೇರ್ ಫಾಲ್ ಆ್ಯಂಡ್ ಡಿಟಾಕ್ಸ್ ಲಿವರ್ಸ್ ಆ್ಯಂಡ್ ಪ್ಯೂರಿಫೈ ಬ್ಲಡ್ ಅಂತ ಇದೆ. ಸೊ ನಾನು ಏನೇನು ಹೇಳಿದ್ನೋ ಅದೆಲ್ಲ ಇದರಲ್ಲೇ ಬಂದು ತೋರಿಸ್ತಾ ಇದೆ ನೋಡಿ. ಮತ್ತು ಜಿಂಜರ್ reduce the inflammation and joint pain, boost metabolism and aids weight loss, improve blood circulations, fight cold, cough and sore throat. ಸೊ ಜಿಂಜರಿಂದ ನಮಗೆ ಯಾವುದೇ ಇದು ಬರಲ್ಲ, ಕೋಲ್ಡ್ ಕಾಫ್ ಏನೂ ಬರಲ್ಲ, ಮತ್ತು ಯಾವುದೇ ಜಾಯಿಂಟ್ ಪೇನ್ ಆಗಲಿ ಕೂಡ, ಮಸಿಲ್ಸ್ ಪೇನ್ ಆಗಲಿ ಬರಲ್ಲ. ಮತ್ತು ಮೆಟಬಾಲಿಸಮ್ ತುಂಬಾ ಇಂಪ್ರೂವ್ ಮಾಡುತ್ತೆ ಇದರಿಂದ. ಆಮ್ಲ ಬೆನಿಫಿಟ್ಸ್ ಬಂದು ವಿಟಮಿನ್ ಸಿ ಇದೆ ಇದರಲ್ಲಿ. ಸೊ ಡೈಜೆಷನ್ ಪ್ರಾಬ್ಲಮ್ ಮತ್ತು ಗಟ್ ಹೆಲ್ತನ್ನ ಇಂಪ್ರೂವ್ ಮಾಡುತ್ತೆ. ಎನ್ಹಾನ್ಸ್ ಸ್ಕಿನ್ ಗ್ಲೋ ಆ್ಯಂಡ್ ರೆಡ್ಯೂಸ್ ಏಜಿಂಗ್, ಅಂದರೆ ನೀವು ಜಾಸ್ತಿ ಏಜ್ ಆಗಿರೋ ಥರ ಕಾಣಿಸಲ್ಲ. ಸೊ
ಇದನ್ನ ಕುಡಿದ್ರೆ ಸೊ ತುಂಬಾ ಒಳ್ಳೆಯದು. ಮತ್ತು ಸ್ಟ್ರೆಂಥನ್ ಹೇರ್, ನಾನು ಹೇಳಿದ್ನಲ್ಲ ಬಿಗಿನಿಂಗಲ್ಲಿ ತುಂಬಾ ಇದು ಹೇರ್ ಫಾಲ್ ಆಗ್ತಾಯಿತ್ತು ಮತ್ತು ನಿಮಗೆ ಪರವಾಗಿಲ್ಲ ಇವಾಗ ಅಂತ. ಸೊ ಇದು ನನ್ನ ಹೇರ್ ಇವಾಗ ಆಮ್ಲ ಶಾಸ್ತ್ರದಿಂದ ಸ್ವಲ್ಪ ಇಂಪ್ರೂವ್ ಆಗಿದೆ, ಬೆಟರ್ ಆಗಿದೆ ಮುಂಚೆಗಿಂತ. ಮತ್ತು ಇದು ಬ್ಲಡ್ನ ಪ್ಯೂರಿಫೈ ಮಾಡುತ್ತಂತೆ. ಸೊ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾನು ಹೇಳಿದ್ದೀನಿ. ಸ್ವಲ್ಪ ಇದೆ. ನೋಡಿದ್ರಲ್ಲ ಆಮ್ಲಶ್ವೇಟ್ ನಾನು ಹೆಂಗೆ ಕುಡಿದೆ ಅಂತ. ಸೊ ನಿಮಗೆ ನಿಜವಾಗ್ಲೂ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಆ್ಯಂಡ್ ಏನಾದರೂ ಲೈಕ್ ನಿಮಗೆ ಏನಾದರೂ ಈ ಥರ ವೀಡಿಯೋ ಮಾಡಿ ಅಂತ ಹೇಳಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಬೇಸ್ಡ್ ಆನ್ ಅದ್ರ ವೀಡಿಯೋ ಕೂಡ ನಾನು ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ.